ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ಲಾಸ್ಟ್ 2 ಡೇಸ್ ಅಲ್ಲಿ $90 ಪರ್ ಬ್ಯಾರಲ್ಗೆ ಫಾಲ್ ಆಗಿದೆ. ಅದರಿಂದನೇ ಇವತ್ತಿನ ಮಾರ್ಕೆಟ್ಸ್ ಆದರೆ ಓಪನಿಂಗ್ ಅಲ್ಲಿ ಪಾಸಿಟಿವ್ ಆಗಿ ಓಪನ್ ಆದವು. ಆದರೆ ಲಾಸ್ಟ್ 2 ಡೇಸ್ ಅಲ್ಲಿ US ಮತ್ತೆ ಇರಾನ್ ವಾರ್ ಟೆನ್ಷನ್ಸ್ ಆದರೆ ತುಂಬಾನೇ ಜಾಸ್ತಿ ಆಗಿದೆ. ಈಗ ಒಬ್ಬರ ಮೇಲೊಬ್ರು ಮಿಸೈಲ್ ಅಟ್ಯಾಕ್ನ ಕೂಡ ಮಾಡ್ಕೊತಾ ಇದ್ದಾರೆ. ಆ ತರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಈಗ US ಇರಾನ್ ವಾರ್ ಟೆನ್ಷನ್ಸ್ ಆದರೆ ಲಾಸ್ಟ್ 2 ಮಂತ್ಸ್ ಇಂದ ಕೂಡ ಇದೇ ತರ ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಈಗ ಹೊಸದಾಗಿ ರಷ್ಯಾ ಮತ್ತೆ ಉಕ್ರೇನ್ ವಾರ್ ಕೂಡ ಮತ್ತೆ ಶುರು ಆಗಿದೆ. ಲಾಸ್ಟ್ 2 ಡೇಸ್ ಅಲ್ಲಿ ಉಕ್ರೇನ್ ಅವರು ರಷ್ಯಾ ಮೇಲೆ ಸುಮಾರು 200 ಡ್ರೋನ್ ಅಟ್ಯಾಕ್ಸ್ ನ ಮಾಡಿದ್ದಾರೆ. ಅದಾದ್ಮೇಲೆ US ಮತ್ತೆ ಇರಾನ್ ಅವರ ಪೀಸ್ ಡೀಲ್ ಬಗ್ಗೆ ಯಾವ ತರ ಅಪ್ಡೇಟ್ಸ್ ಬಂದಿದಾವೆ ಅಂತ ತಿಳ್ಕೊಂಡು ಇವತ್ತು ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ಈಗ ಬೆಳಿಗ್ಗೆ ಪ್ರತಿಯೊಂದು ಇಂಡಿಸಿಸ್ ಕೂಡ ಪಾಸಿಟಿವ್ ಗೆ ಓಪನ್ ಆಯ್ತು. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಪ್ರತಿಯೊಂದು ಇಂಡೆಕ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. 1 to 1.5% ವರ್ಗುನು. ಏನಕ್ಕೆ ಈ ತರ ಫಾಲ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಅದಾದ್ಮೇಲೆ ಇಂಡಿಯಾ ಮತ್ತೆ US ಲೆಡ್ ಆಗಿ ಇನ್ನೊಂದು ಪಾಸಿಟಿವ್ ಅಪ್ಡೇಟ್ ಕೂಡ ಬಂದಿದೆ. ಅದ್ರ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಿನಾನ್ಸ್ ಮಿನಿಸ್ಟರ್ ಅವ್ರ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಏನಾದರೂ ನಿಜ ಆಯ್ತು ಅಂದ್ರೆ ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದೆ. ಯಾವ ತರ ಅಂದ್ರೆ ನಿಫ್ಟಿ ಆದ್ರೆ ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಮೊನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮೆನ್ಷನ್ ಮಾಡಿದ್ದೆ US ಆದ್ರೆ ಇರಾನ್ಗೆ ಸಂಬಂಧಪಟ್ಟಿರೋ 2 ಶಿಪ್ಸ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಇದಕ್ಕೆ ರೀಸನ್ ಏನು ಹೇಳಿದ್ರೆ ಅಂದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಇವರು ಮೈನ್ಸ್ ನ ಸೆಟ್ ಮಾಡ್ತಾ ಇದ್ರು. ಆ ಕಾರಣದಿಂದ ನಾವು ಅಟ್ಯಾಕ್ ಮಾಡಿದೀವಿ ಅಂತ US ಅವರು ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಈಗ ಅಟ್ಯಾಕ್ ಏನೋ ಮಾಡಿದ್ರಲ್ವಾ, ಅದಾದ್ಮೇಲೆ ಇರಾನ್ ಅವ್ರು ಕೂಡ ಮತ್ತೆ ಅಟ್ಯಾಕ್ ಮಾಡಿದ್ದಾರೆ. ಈ ತರ ಅಟ್ಯಾಕ್ಸ್ ಆದ್ರೆ ಲಾಸ್ಟ್ 2 ಡೇಸ್ ಅಲ್ಲಿ ತುಂಬಾನೇ ನಡೆದಿದೆ. ಅದ್ರಲ್ಲೂ IRGC ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಈ US ಗೆ ಸಂಬಂಧಪಟ್ಟಿರೋ ಕುವೈತ್ ಅಲ್ಲಿ ಒಂದು ಏರ್ ಬೇಸ್ ಇದೆ. ಆ ಏರ್ ಬೇಸ್ ಮೇಲೆ ನಾವು ತುಂಬಾನೇ ಅಟ್ಯಾಕ್ ಮಾಡಿದೀವಿ ಅಂತ ಇವರು ಓಪನ್ ಆಗಿ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದಾದ್ಮೇಲೆ US ಕೂಡ ಮತ್ತೆ ಅಟ್ಯಾಕ್ ಮಾಡಿದೆ. ಈ ತರ ಅಟ್ಯಾಕ್ಸ್ ನಡೆದಿದ್ರು ಕೂಡ ಲಾಸ್ಟ್ 2 ಡೇಸ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ನಿಯರ್ಲಿ 4 to 5% ವರ್ಗುನು ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ US ಮತ್ತೆ ಇರಾನ್ ಮಧ್ಯ ಸೀಸ್ ಫೈರ್ ಏನೋ ಇತ್ತು. ಆದ್ರೆ ಈಗ ಆ ಸೀಸ್ ಫೈರ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಪೀಸ್ ಡೀಲ್ ಕೂಡ ನೆಕ್ಸ್ಟ್ 1 or 2 ವೀಕ್ಸ್ ಅಲ್ಲಿ ಸೈನ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದಾವೆ. ಅದರಿಂದನೇ ಕ್ರೂಡ್ ಆಯಿಲ್ ಪ್ರೈಸಸ್ ಈ ತರ ಫಾಲ್ ಆಗಿರೋದು. ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವತ್ತು ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಓಪನ್ ಆಗಿದ್ದವು. ಅದಾದ್ಮೇಲೆ ಲಾಸ್ಟ್ 2 ಡೇಸ್ ಅಲ್ಲಿ ಉಕ್ರೇನ್ ಅವರಾದ್ರೆ ರಷ್ಯಾ ಮೇಲೆ ತುಂಬಾನೇ ಅಟ್ಯಾಕ್ ಮಾಡಿದ್ದಾರೆ. ಈಗ ರಷ್ಯನ್ ಡಿಫೆನ್ಸ್ ಮಿನಿಸ್ಟರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸುಮಾರು 200 ಡ್ರೋನ್ಸ್ ನ ನಾವು ಓವರ್ ನೈಟ್ ಅಲ್ಲಿ ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಲಾಸ್ಟ್ 2 ಡೇಸ್ ಅಲ್ಲಿ ಮಾತ್ರನೇ ಅಲ್ಲ, ಲಾಸ್ಟ್ ಫ್ಯೂ ವೀಕ್ಸ್ ಇಂದ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗ್ತಾನೆ ಇದೆ. ಆದ್ರೆ ಲಾಸ್ಟ್ 2 ಡೇಸ್ ಅಲ್ಲೇನೆ ವಾರ್ ತುಂಬಾನೇ ಜಾಸ್ತಿ ಆಗಿರೋದು. ಮತ್ತೆ ಇವತ್ತು ರಷ್ಯಾದವರು ಉಕ್ರೇನ್ ಮೇಲೆ ಒಂದು ಡ್ರೋನ್ ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ದಾರೆ. ಆದ್ರೆ ಆ ಡ್ರೋನ್ ಉಕ್ರೇನ್ಗೆ ಹೋಗಿಲ್ಲ, ಅದು ರೊಮೇನಿಯಾ ಅನ್ನೋ ಇನ್ನೊಂದು ಯುರೋಪಿಯನ್ ಕಂಟ್ರಿ ಒಳಗಡೆ ಹೋಗಿದೆ. ಇದೊಂದು ನ್ಯಾಟೋಗೆ ಸಂಬಂಧಪಟ್ಟಿರೋ ಕಂಟ್ರಿ. ಪ್ರೆಸೆಂಟ್ ಈಗ ನೋಡಿದ್ರೆ ಮೇಜರ್ ಇಂಪ್ಯಾಕ್ಟ್ ಏನು ಇರಲ್ಲ ಅಂತ ಅನ್ಕೊಂತಾ ಇದ್ದೀನಿ. ನೋಡೋಣ ಕಮಿಂಗ್ ಟೈಮಲ್ಲಿ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ಸ್ ಬಂತು ಅಂದ್ರೆ ತಿಳಿಸ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ US ನ ಅಂಬಾಸಿಡರ್ ಆದ ಸರ್ಜಿ ಅವರಾದ್ರೆ ಇಂಡಿಯಾ US ಟ್ರೇಡ್ ಡೀಲ್ ಬಗ್ಗೆ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈಗ $20 ಬಿಲಿಯನ್ ಇಂದ $220 ಬಿಲಿಯನ್ ವರ್ಗುನು ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಜೊತೆಗೆ ಈ ಟ್ರೇಡ್ ಡೀಲ್ ಫೈನಲೈಸ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ US ಡೆಲಿಗೇಟ್ಸ್ ಇಂಡಿಯಾಗೆ ಬರ್ತಾ ಇದ್ದಾರೆ. ಆಗ ಇಂಡಿಯಾ US ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದಂತೂ ನಮ್ಮ ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ರೀಸೆಂಟ್ ಆಗಿ ಈ ಟ್ಯಾರಿಫ್ ರಿಫಂಡ್ಸ್ ಎಲ್ಲ ನಮ್ಮ ಇಂಡಿಯಾಗೆ ಬರ್ತಾ ಇದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದೆ. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಎಲ್ಲಾ ಇಂಡಿಸಿಸ್ ನೋಡಿದ್ರು 1.5% ವರ್ಗುನು ಫಾಲ್ ಆಯ್ತು. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ MSCI ರೀಬ್ಯಾಲೆನ್ಸಿಂಗ್. ಫ್ರೆಂಡ್ಸ್, ಈಗ ಈ MSCI ರೀಬ್ಯಾಲೆನ್ಸಿಂಗ್ ಬಗ್ಗೆ ಎಲ್ಲ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಇವತ್ತು ಆ ರೀಬ್ಯಾಲೆನ್ಸಿಂಗ್ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ನಡೆದಿದೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಈ ಟೈಮ್ ಅಂತಾನೆ ಅಲ್ಲ, MSCI ರೀಬ್ಯಾಲೆನ್ಸಿಂಗ್ ಯಾವಾಗ ಇರುತ್ತೋ ಅವಾಗೆಲ್ಲ ನಮ್ಮ ಮಾರ್ಕೆಟ್ಸ್ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಹೀಗೆ ವೊಲಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಮಲ್ಟಿಪಲ್ ಟೈಮ್ಸ್ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಇವತ್ತು ನೋಡಿದ್ರೆ
ತುಂಬಾ ಕಂಪನೀಸ್ ಅಲ್ಲಿ ಈ MSCI ಅವರು ವೇಟೇಜ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಆ ಕಂಪನೀಸ್ ಆದ್ರೆ ಸ್ವಲ್ಪ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಯಾವ್ಯಾವ ಕಂಪನೀಸ್ ಅಲ್ಲಿ ಈ ವೇಟೇಜ್ ನ ಕಮ್ಮಿ ಮಾಡಿದಾರೋ ಆ ಕಂಪನೀಸ್ ಎಲ್ಲ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಒಂದ್ಸಲ ಈ ಇಮೇಜ್ ನ ನೋಡಿ. ಈ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ 4 ಕಂಪನೀಸ್ ಆಡ್ ಆಗ್ತಾ ಇದಾವೆ. ಜೊತೆಗೆ 5 ಕಂಪನೀಸ್ ಅಲ್ಲಿ ವೇಟೇಜ್ ನ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಸ್ವಲ್ಪ ಕಂಪನೀಸ್ ಆದ್ರೆ ಈ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಂದ ಎಕ್ಸಿಟ್ ಆಗ್ತಾ ಇದಾವೆ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಕಂಪನೀಸ್ ಅಲ್ಲಿ ವೇಟೇಜ್ ನ ಕೂಡ ಡೌನ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದ್ಸಲ ಈ ಇಮೇಜ್ ನ ನೋಡಿ. ಈ ಕಂಪನೀಸ್ ಅಲ್ಲೆಲ್ಲ ವೇಟೇಜ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಯಾವ್ಯಾವ ಕಂಪನೀಸ್ ಅಲ್ಲಿ ವೇಟೇಜ್ ಇನ್ಕ್ರೀಸ್ ಆಗ್ತಾ ಇದಾವೋ ಅವು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾವ್ಯಾವ ಕಂಪನೀಸ್ ಅಲ್ಲಿ ವೇಟೇಜ್ ನ ಡಿಕ್ರೀಸ್ ಮಾಡ್ತಾ ಇದಾರೋ ಆ ಕಂಪನೀಸ್ ಎಲ್ಲ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ರೆಡ್ ಬಾಕ್ಸ್ ಗ್ಲೋಬಲ್ ಇಂಡಿಯಾದಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಗೌರ್ಮೆಂಟ್ ಆದ್ರೆ ಈ ಈಕ್ವಿಟೀಸ್ ಮೇಲೆ ಮತ್ತೆ ಬಾಂಡ್ಸ್ ಮೇಲೆ LTCG ಟ್ಯಾಕ್ಸ್ ರಿಲೀಫ್ ನ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಡೇಟಾ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಈಗ ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಇದೇನಾದ್ರೂ ನಿಜ ಆದ್ರೆ ಅದು ನಮ್ಮ ಈಕ್ವಿಟಿ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಈಗ ಫಿನಾನ್ಸ್ ಮಿನಿಸ್ಟರ್ ಅವರು 2 ಇಯರ್ಸ್ ಇಂದ LTCG, STCG, STT ಚಾರ್ಜಸ್ನೆಲ್ಲ ತುಂಬಾನೇ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದನೇ ಫಾರಿನ್ ಔಟ್ಫ್ಲೋಸ್ ಕೂಡ ತುಂಬಾನೇ ಜಾಸ್ತಿ ಆಗಿರೋದು. ಈಗ ಫಾರಿನ್ ಇನ್ವೆಸ್ಟರ್ಸ್ನ ಮತ್ತೆ ನಮ್ಮ ಇಂಡಿಯಾದೊಳಗಡೆ ತರೋದಕ್ಕೆ ಈ ತರ ಪ್ರಯತ್ನ ಪಟ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಬರೀ ಫಾರಿನ್ ಇನ್ವೆಸ್ಟರ್ಸ್ಗೆ ಮಾತ್ರನೇ ಅಲ್ಲ, ನಮ್ಮ ಇಂಡಿಯನ್ ಇನ್ವೆಸ್ಟರ್ಸ್ಗೂ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದ ಈಕ್ವಿಟಿ ಇನ್ಫ್ಲೋಸ್ ಆದ್ರೆ ನಮ್ಮ ಮಾರ್ಕೆಟ್ ಒಳಗಡೆ ಇನ್ನೂ ತುಂಬಾನೇ ಜಾಸ್ತಿ ಆಗುತ್ತೆ. ಅದಂತೂ ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ನೋಡೋಣ ಗೌರ್ಮೆಂಟ್ ಇಂದ ಈ ತರ ಅಪ್ಡೇಟ್ ಯಾವಾಗ ಬರುತ್ತೆ ಅಂತ. ಬಂದಿದ್ದ ದಿನ ಅಂತೂ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ ನಿಯರ್ಲಿ 1 to 2% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಆದಿತ್ಯ ಇನ್ಫೋಟೆಕ್ ಈ ಕಂಪನಿ ಆದ್ರೆ ಇವತ್ತು 10% ಪಾಸಿಟಿವ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇವರಂತೂ ಈ ಕ್ವಾರ್ಟರ್ ತುಂಬಾನೇ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿ ಅದ್ರ ಜೊತೆಗೆ ಗೈಡೆನ್ಸ್ ನ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಏನಕ್ಕೆ ಈ ತರ ಗ್ರೋ ಆಗ್ತಾ ಇದ್ದಾರೆ ಅಂತ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವರಾದ್ರೆ ಈ CCTV ಕ್ಯಾಮ್ರಾಸ್ನ ಸೆಲ್ ಮಾಡ್ತಾರೆ CP+ ಬ್ರ್ಯಾಂಡ್ ಅಂಡರ್ ಅಲ್ಲಿ. ಪ್ರೆಸೆಂಟ್ ಈಗ ಇವರು 39% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಮುಂಚೆ ನೋಡಿದ್ರೆ ಈ ಚೈನಾಗೆ ಸಂಬಂಧಪಟ್ಟಿರೋ ಬ್ರ್ಯಾಂಡ್ಸ್ ಎಲ್ಲ ತುಂಬಾನೇ ಡಾಮಿನೇಟ್ ಮಾಡ್ತಾ ಇದ್ವು. ಆದ್ರೆ ಪ್ರೆಸೆಂಟ್ ಈಗ ಇವರು ಪ್ರತಿ ಕ್ವಾರ್ಟರಲ್ಲೂ ಮಾರ್ಕೆಟ್ ಶೇರ್ನ ಗೇನ್ ಮಾಡ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಇವ್ರ ಬಿಸ್ನೆಸ್ನ ಕೂಡ ಸ್ಟ್ರಾಂಗ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಇದ್ದಾರೆ. ಪ್ರೆಸೆಂಟ್ ಈಗ 39% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇಂಥ ಕಂಪನಿ ಈ ಕ್ವಾರ್ಟರ್ಲಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದರೆ 45% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡಿದ್ರೆ 200% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು 10% ಪಾಸಿಟಿವ್ಲಿ ಸರ್ಕ್ಯೂಟ್ ಲಾಕ್ ಆಗಿರೋದು. ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಅಥವಾ ಇಯರ್ ಆನ್ ಇಯರ್ ಆಗಲಿ ಸ್ಟ್ರಾಂಗ್ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಗೈಡೆನ್ಸ್ನ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಕಂಪನಿ ಲಾಸ್ಟ್ ಇಯರ್ ಆಗಸ್ಟ್ ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಯಿತು. ಲಿಸ್ಟ್ ಆದ್ಮೇಲಿಂದಾನೇ ಸುಮಾರು 180% ವರ್ಗು ಈ ಕಂಪನಿ ರ್ಯಾಲಿ ಆಗಿದೆ. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಇವತ್ತು IT ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. IT ಇಂಡೆಕ್ಸ್ ಏನೇ ಇವತ್ತು ನಿಯರ್ಲಿ 2% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ 2 to 3% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಈ IT ಕಂಪನೀಸ್ ಪರವಾಗಿ ಲಾಸ್ಟ್ 2 days ಅಲ್ಲಿ ಮಲ್ಟಿಪಲ್ ಡೇಟಾಸ್ ಅಪ್ಡೇಟ್ ಆಗಿದ್ದಾವೆ. ಫ್ರೆಂಡ್ಸ್, ಈಗ ಈ ಫೆಬ್ರವರಿ ಮಂತಲ್ಲಿ IT ಕಂಪನೀಸ್ ಆದರೆ ತುಂಬಾನೇ ಫಾಲ್ ಆಗಿದ್ವು. ಪ್ರತಿ ಒಂದು ಕಂಪನಿನೂ 20 ಇಂದ 25% ವರ್ಗು ಫಾಲ್ ಆಗಿದ್ವು. ಯಾಕಂದ್ರೆ ಆಂಥ್ರೋಪಿಕ್ ಅವರು ಹೊಸ ಕ್ಲಾಟ್ಸ್ನ ಲಾಂಚ್ ಮಾಡ್ತಾ ಇದ್ರು. ಅದರಿಂದ ಈ IT ಕಂಪನೀಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಕಮಿಂಗ್ ಟೈಮಲ್ಲಿ ಅನ್ನೋ ಒಂದು ಕಾರಣದಿಂದ ಈ ತರ ಫಾಲ್ ಆದವು. ಅದ್ರ ಜೊತೆಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ರೆ ಜಾಬ್ಸ್ನೆಲ್ಲ ರೀಪ್ಲೇಸ್ ಮಾಡ್ತವೆ ಅನ್ನೋ ಒಂದು ಕಾರಣದಿಂದ ಕೂಡ ಫಾಲ್ ಆದ್ವು. ಮತ್ತೆ ಈ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕಂಪನೀಸ್ ಎಲ್ಲ ಲೇ ಆಫ್ ಮಾಡೋದನ್ನ ಶುರು ಮಾಡಿದ್ವು. ಅದರಿಂದ ಕೂಡ AI ಕಂಪನೀಸ್ ಎಲ್ಲ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದ್ರೆ ಈಗ ಮೈಕ್ರೋಸಾಫ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ AI ಯೂಸ್ ಮಾಡೋಕೆ ಹೋಗ್ಬೇಡಿ, ಯಾವುದಾದ್ರೂ ಫ್ರೀ ವರ್ಷನ್ಸ್ ಇದ್ರೆ ಮಾತ್ರ ಯೂಸ್ ಮಾಡಿ ಅಂತ ಅವ್ರ ಎಂಪ್ಲಾಯೀಸ್ಗೆ ಹೇಳ್ತಾ ಇದ್ದಾರೆ. ಏನಕ್ಕೆ ಈ ಥರ AI ಯೂಸ್ ಮಾಡಬೇಡಿ ಅಂತ ಮೈಕ್ರೋಸಾಫ್ಟ್ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ, ರೀಸೆಂಟಾಗಿ ಇವ್ರ ಎಂಪ್ಲಾಯೀಸ್ಗೆ ಆಂಥ್ರೋಪಿಕ್ ಅವರ ಕ್ಲಾಡ್ ಕೋಡ್ ಟೂಲ್ನ ಯೂಸ್ ಮಾಡ್ಕೊಳ್ಳಿ ನೀವು ಅಂತ ಹೇಳಿದ್ದಾರೆ. ಅದರಿಂದ ಎಂಪ್ಲಾಯೀಸ್ ಆದರೆ ಈ ಟೂಲ್ನ ತುಂಬಾ ಯೂಸ್ ಮಾಡಾಕಿದ್ದಾರೆ. ಈಗ ನಾರ್ಮಲ್ ಆಗಿ ನಾವು ಕೂಡ ಈ AI ಯೂಸ್ ಮಾಡ್ತೀವಿ. ಆದರೆ ನಾವು ಮಂತ್ಲಿನೋ ಅಥವಾ 3 monthsಗೊಂದ್ಸಲ ಸಬ್ಸ್ಕ್ರಿಪ್ಷನ್ನ ತೊಗೊತೀವಿ.
ಆದ್ರೆ ಈ ಎಂಟರ್ಪ್ರೈಸಸ್ ಲೆವೆಲ್ ಅಲ್ಲಿ ಅಂದ್ರೆ ಕಂಪನಿ ಲೆವೆಲ್ ಅಲ್ಲಿ ಆ ತರ ವರ್ಕ್ ಆಗಲ್ಲ. ಈಗ ಎಂಪ್ಲಾಯೀಸ್ ಏನೋ ತುಂಬಾನೇ ಯೂಸ್ ಮಾಡೋಕಿರೋದಕ್ಕೆ ಮಂತ್ ಎಂಡ್ ಬಿಲ್ ಆದ್ರೆ ತುಂಬಾನೇ ಜಾಸ್ತಿ ಬಂದಿದೆ. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಂಪ್ಲಾಯೀಸ್ ನ ಹೈರ್ ಮಾಡೋ ಕಾಸ್ಟ್ ಗಿನ್ನ ಎ ಯೂಸ್ ಮಾಡಿರೋ ಕಾಸ್ಟ್ ತುಂಬಾನೇ ಜಾಸ್ತಿ ಆಗಿದೆ. ಅದರಿಂದ ಮೈಕ್ರೋಸಾಫ್ಟ್ ಅವರು ಅವ್ರ ಎಂಪ್ಲಾಯೀಸ್ ಹೇಳ್ತಾ ಇದಾರೆ ಜೂನ್ ಎಂಡ್ ಒಳಗಡೆ ಎನ ಯೂಸ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಕ್ಕೆ, ಫ್ರೀ ಸೋರ್ಸಸ್ ಇದ್ರೆ ಮಾತ್ರ ಅಂತ ಎನ ಮಾತ್ರ ಯೂಸ್ ಮಾಡಿ, ಬೇರೆ ಯಾವುದೇ ಎನ ಯೂಸ್ ಮಾಡಕ್ ಹೋಗ್ಬೇಡಿ ಕಂಪನಿಯಲ್ಲಿ ಅಂತ ಇವರು ಅಪ್ಡೇಟ್ ಮಾಡಿದ್ದಾರೆ. ಬರೀ ಇವ್ರು ಮಾತ್ರನೇ ಅಲ್ಲ, ಈ ತರ ಸ್ಟೇಟ್ಮೆಂಟ್ ಈ ರೀಸೆಂಟ್ ಟೈಮಲ್ಲಿ ತುಂಬಾ ಕಂಪನೀಸ್ ಇಂದ ಬಂದಿದೆ. ಅದರಿಂದನೂ ಸಹ ಇವತ್ತು IT ಕಂಪನೀಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತ್ರನೇ ತಿಳ್ಕೊಂಡಿದ್ವಿ. ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಈಗ ನಮ್ಮ IT ಕಂಪನೀಸ್ ಆದ್ರೆ ಆಲ್ ಟೈಮ್ ಐಸಿಂದ ಇಂಡೆಕ್ಸೇನೆ 40% ಡ್ರಾಪ್ ಆಗಿದೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ IT ಕಂಪನೀಸ್ಗೆ ಏನಾದರೂ ಒಂದು ಆಪರ್ಚುನಿಟಿ ಆಗುತ್ತಾ ಅಂತ ತಿಳ್ಕೊಳ್ಳೋಣ. ಮತ್ತೆ ಪ್ರೆಸೆಂಟ್ ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಆಲ್ ಟೈಮ್ ಐಸಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ. ಯಾಕಂದರೆ ಈ ಇಂದನೇ ಈಗ US ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೌತ್ ಕೊರಿಯನ್ ಮಾರ್ಕೆಟ್ಸ್ ಆದರೆ ಇವತ್ತು ಕೂಡ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲಾಸ್ಟ್ 1 year ಅಲ್ಲಿ 200% ರ್ಯಾಲಿ ಆಗಿದೆ ಈ ಇಂದನೇ. ನೋಡೋಣ ಅದರಿಂದ ಕಮಿಂಗ್ ಟೈಮಲ್ಲಿ ಏನಾದರೂ ಬಬಲ್ ಬರ್ಸ್ಟ್ ಆಗುತ್ತಾ ಇಲ್ವಾ ಅಂತ. ಅದಾದ್ಮೇಲೆ ಇವತ್ತು ವಿಪ್ರೋ ನೋಡಿದ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟಲ್ಲಾದರೆ 4% ಮಾತ್ರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದರೆ ನಿನ್ನೆ ರಾತ್ರಿ US ಮಾರ್ಕೆಟಲ್ಲಿ 19% ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಏನಕ್ಕೆ ಇಷ್ಟು ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ ಅಂತಂದರೆ, ಈಗ ವಿಪ್ರೋ ಅವರು ನಾವು ನ ಯೂಸ್ ಮಾಡಿಕೊಂಡು ರೆವೆನ್ಯೂಸ್ನ ಇನ್ಕ್ರೀಸ್ ಮಾಡ್ಕೊತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಥರ ಒಂದು ಚಿಕ್ಕ ಅಪ್ಡೇಟಿಂದ 19% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಅವಶ್ಯಕತೆ ಇದೆಯಾ ಅಂತ ನೀವು ಕೇಳ್ಬೋದು. ಅದಕ್ಕೆ ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ಈಗ ಈ TCS ಆಗಲಿ, ಇನ್ಫೋಸಿಸ್ ಆಗಲಿ ಅಥವಾ ಇನ್ನೂ ಯಾವುದಾದ್ರೂ IT ಕಂಪನೀಸ್ ಆಗಲಿ ಲಾಸ್ಟ್ 1 or 2 years ಅಲ್ಲಿ ನೋಡಿದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದಾವೆ. ಅಂದರೆ ರೆವಿನ್ಯೂಸ್ ಆಗಲಿ, ಪ್ರಾಫಿಟ್ಸ್ ಆಗಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಆದರೆ ವಿಪ್ರೋ ಮಾತ್ರ ಅಷ್ಟು ಬೆಟರ್ ರಿಸಲ್ಟ್ಸ್ನೇನು ಪೋಸ್ಟ್ ಮಾಡ್ತಾ ಇರಲಿಲ್ಲ. ಅದರಿಂದ ಈ ಥರ ಅನೌನ್ಸ್ಮೆಂಟ್ ಈಗ ವಿಪ್ರೋ ಕಡೆಯಿಂದ ಬಂದಿರೋದ್ರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಅಟ್ಲೀಸ್ಟ್ ಕಮಿಂಗ್ ಟೈಮಲ್ಲಿ ಆದರೂ ಈ ರೆವಿನ್ಯೂಸ್ ಆಗಲಿ, ಪ್ರಾಫಿಟ್ಸ್ ಆಗಲಿ ಯಾವ ಥರ ಗ್ರೋ ಆಗುತ್ತೆ ಅಂತ ನೋಡಬೇಕಾಗಿರುತ್ತೆ. ನೆಕ್ಸ್ಟ್, PC ಜ್ಯುವೆಲರ್ಸ್. ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದರೆ ಕ್ಲೋಸಿಂಗ್ ಮಾತ್ರ ನಿಯರ್ಲಿ 4% ಪಾಸಿಟಿವ್ ಅಲ್ಲಿ ಮಾತ್ರನೇ ಕ್ಲೋಸ್ ಆಗಿದೆ. ಇವರು ರಿಸಲ್ಟ್ಸ್ ಏನೋ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಹಂಗಂತ ಸ್ಟ್ರಾಂಗ್ ರಿಸಲ್ಟ್ಸ್ ಏನೋ ಪೋಸ್ಟ್ ಮಾಡಿಲ್ಲ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 33% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 61% ಇನ್ಕ್ರೀಸ್ ಆಗಿದೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ ಮತ್ತು ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಅದರಿಂದನೇ ಜಸ್ಟ್ 4% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್, ಎನ್ವಿರೋ ಇನ್ಫ್ರಾ ಇಂಜಿನಿಯರಿಂಗ್. ಈ ಕಂಪನಿನೂ ಅಷ್ಟೇ ಇವತ್ತು 8% ಫಾಲ್ ಆಗಿದೆ. ಇವರಾದರೆ ಈ ಕ್ವಾರ್ಟರಲ್ಲಿ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದರೆ ಜಸ್ಟ್ 9% ಮಾತ್ರನೇ ಇನ್ಕ್ರೀಸ್ ಆಗಿರೋದು, ಪ್ರಾಫಿಟ್ಸ್ ಆದರೆ 29% ಡ್ರಾಪ್ ಆಗಿದೆ ಮತ್ತು ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಭಾರತ್ ಡೈನಮಿಕ್ಸ್. ಈ ಕಂಪನಿ ಆದರೆ 8% ಫಾಲ್ ಆಗಿದೆ. ಇವರು ಅಷ್ಟೇ ಈ ಕ್ವಾರ್ಟರ್ಲಿ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ 73% ಡ್ರಾಪ್ ಆಗಿದ್ರೆ, ಪ್ರಾಫಿಟ್ಸ್ 59% ಡ್ರಾಪ್ ಆಗಿದೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದರೆ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಈ ಕಂಪನಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ MSCI ಇಂಡೆಕ್ಸ್ ಒಳಗಡೆ ಆ್ಯಡ್ ಆಗಿದೆ, ಅದರಿಂದ ಸ್ವಲ್ಪ ರಿಕವರ್ ಆಗಿರೋದು. ಮತ್ತು ಸೋಲಾರ್ ಇಂಡಸ್ಟ್ರೀಸ್ ನೋಡಿದ್ರೆ ಇವ್ರಿಗೆ ಇವತ್ತು ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿದೆ. ಅದರಿಂದ ಇವತ್ತಿನ ಮಾರ್ಕೆಟ್ ಓಪನಿಂಗಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಆದರೆ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ನಿಯರ್ಲಿ 2% ಫಾಲ್ ಆಗಿದೆ. ಯಾಕಂದರೆ ಈ MSCI ಇಂಡೆಕ್ಸಿಂದ ಹೊರಗಡೆ ಬಂದಿದೆ, ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಳೆ ಹೊಸ ಮಾರ್ಕೆಟ್ ನ್ಯೂಸಲ್ಲಿ ಸಿಗೋಣ. ಥ್ಯಾಂಕ್ ಯು.